ಕೆಲವೊಮ್ಮೆ ಕೂಸುಟ್ಟಕ್ಕೆ ಮೊದಲೇ ಕುಲಾವಿ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಅದು ಅವರವರ ವಿಶ್ವಾಸ. ಮಗು ಎಲ್ಲ ಥರದ್ದು ಸರಿಯಾಗಿ ಹುಟ್ಟತ್ತೆ ಅಂದರೆ ಕುಲಾವಿ ಮಾಡಿಸ್ಕೊಳ್ಳೋದ್ರೇನು ತಪ್ಪಿದೆ? ಎರಡನೇ ಮಗು ಆಗಿದ್ರೆ ಒಂದನೇ ಮಗು ಹಳೇದಿರುತ್ತೆ, ಎರಡನೇದ ಮೂರನೇದ ನಾಲ್ಕನೇದ ಅದು ಅವ್ರವ್ರಿಗೆ ಬಿಟ್ಟಿದ್ದು. ಹಾಗಾಗಿ ಕೆಲವು ಪಕ್ಷಗಳು ತಮ್ಮ ತಯಾರಿಯನ್ನು ಕೂಡ ಮಾಡ್ಕೋತಾ ಇವಿಯಂತೆ. ರೋಡ್ ಶೋ ಮಾಡೋಣ, ಹಂಗೆ ಮಾಡೋಣ, ಹಿಂಗೆ ಮಾಡೋಣ ಅಂತ. ಇದಕ್ಕೆಲ್ಲ ಟೈಮ್ ಇದೆ. ನನ್ನ ಪ್ರಕಾರ 12 ಗಂಟೆ ಮೇಲೆ ಈ ಕುರಿತು ಯೋಚನೆ ಮಾಡೋಣ. ಎಕ್ಸಿಟ್ ಪೋಲ್ಗಳನ್ನು ನೋಡೋದೇ ಆದರೆ ಒಂದು 10 ಜನ ಎಕ್ಸಿಟ್ ಪೋಲನ್ನು ಮಾಡಿದ್ದಾರೆ ಈ ದೇಶದಲ್ಲಿ. ಅವರವರ ಲೆಕ್ಕಾಚಾರದ ಆಧಾರದ ಮೇಲೆ ಅವರವರ ಸ್ಯಾಂಪಲ್ ಸೈಜ್ಗಳು ಎಷ್ಟೋ ಇದ್ವು. ಯಾರೋ ಒಬ್ಬರು 1200 ಇತ್ತು ಅಂದರೆ ಒಬ್ಬರು ನಮ್ಗೆ 1000, ಇನ್ನೊಬ್ಬರು 800, ಇಬ್ಬರು 700, ಈ ರೀತಿ ಸ್ಯಾಂಪಲ್ ಸೈಜ್ಗಳಲ್ಲಿ ಮಾಡಿದ್ದಾರೆ. ಭಾಳ ವಿಚಿತ್ರ ಅಂದರೆ ಮಮತಾ ಬ್ಯಾನರ್ಜಿ ಇದನ್ನು 2 ತಿಂಗಳಿಂದ ಮನೆಯಲ್ಲೇ ಕೂತ್ಕೊಂಡು ಬರೆದಿದ್ದಾರೆ ಅಂತಾರೆ. ಈ 12 ಜನಕ್ಕೂ ಮನೆಯಲ್ಲೇ ಕೂತ್ಕೊಂಡು ಬರೆಯೋದು ಕಷ್ಟ ಇದೆ. ಇನ್ನೊಬ್ಬರು ಅದು ಮೋದಿ ಪೋಲ್ ಅಂತಾರೆ. ಹಲವಾರು ಮೀಡಿಯಾ ಸಂಸ್ಥೆಗಳು ಇಲ್ಲಿರೋದ್ರಲ್ಲಿ ಕೆಲವಾದ್ರೂ ಅಟ್ಲೀಸ್ಟ್ ನನಗೆ ಗೊತ್ತಿರೋಂಥ ಮೀಡಿಯಾ ಸಂಸ್ಥೆಗಳಲ್ಲಿ ಅವರು ಆ ರೀತಿ ಕೆಲಸ ಮೋದಿ ಆಫೀಸಿಂದ ತಗೊಂಡು ಬರ್ಕೋತಾರೆ ಅಂತ ನನಗೇನು ಅನಿಸಲ್ಲ. ಕ್ರೆಡಿಬಿಲಿಟಿ ಇಂಪಾರ್ಟೆಂಟ್ ಅವ್ರುಗಳು ಅನಿಸಲ್ಲ ನನಗೆ. ಹಾಗಾಗಿ ಬಟ್ ಸ್ಟಿಲ್ ಚುನಾವಣೋತ್ತರ ಮತ ಅಂದರೆ ಚುನಾವಣೋತ್ತರ ಎಕ್ಸಿಟ್ ಪೋಲೇ ಅದು. ಆಗಲೇಬೇಕು ಅಂತಲೂ ಇಲ್ಲ, ಆಗಬಾರ್ದು ಅಂತಲೂ ಇಲ್ಲ. ಆದರೆ ಈ ಕೊನೆ ಬಾರಿಗೆ ನಾವು ಅದನ್ನು ನಮ್ಮ ಮುಂದೆ ಎಳ್ಕೊಂಬಿಡೋಣ. ಯಾಕಂದರೆ 8:30 ನಂತರ ನಮಗೆ ಎರಡನ್ನೂ ಕಂಪೇರ್ ಮಾಡೋಕ್ಕೆ ಅದು ಸರಿ ಹೋಯ್ತಾ, ಕರೆಕ್ಟಾಗಿ ಬಂದಿದೆ ಅಲ್ವಾ, ಫುಲ್ ರಾಂಗ್ ಅಂತಪ್ಪ ಅಂತನೋ ಏನೋ ಒಂದು ಆಗ್ಬೋದು. ಅದು ನೋಡೋಣ. ಟುಡೇಸ್ ಚಾಣಕ್ಯ 385 415 ಕೊಟ್ಟರೆ ಆರಂಭದಲ್ಲಿ BJP, ನಂತರ NDA 96 118ನ NDAಗೆ 27 45 ಇರ್ತಾರೆ. ಆಕ್ಸಿಸ್ ಮೈ ಇಂಡಿಯಾ 361 401 ಕೊಟ್ಟರೆ 131 166ನ NDAಗೆ 8ರಿಂದ 20 ಕೊಡಿದ್ದಾರೆ. ಇಂಡಿಯಾ TV 371 401 ಕೊಟ್ಟರೆ BJP ನೇತೃತ್ವಕ್ಕೆ NDAಗೆ 109ರಿಂದ 139 NDAಗೆ. ಮ್ಯಾಟ್ರಿಸ್ 353 368 118 133. ಪಿ ಮಾರ್ಕ್ 371 ಸ್ಟ್ರೈಟ್ ನಂಬರ್ 125. ಜನ್ ಕಿ ಬಾತ್ 362 392 141 161. ದಿ ಡೈನಮಿಕ್ಸ್ ಅಂತೆ ಅದು 371 ಸ್ಟ್ರೈಟ್ 154 ಅವರಿಗೆ. ನ್ಯೂಸ್ ನೇಷನ್ 340 378 153 169. ಪೋಲ್ ಆಫ್ ನ್ಯೂ ಪೋಲ್ಸ್ 365 BJP ಅಥವಾ NDA 162 ಅವ್ರಿಗೆ 142. ದೈನಿಕ್ ಭಾಸ್ಕರ್ 281 350 145 201. ಲೋಕ್ಪೋಲ್ 325 335 BJP, NDA 155 165 INDA. ಇದರಲ್ಲಿ ಈ ದೈನಿಕ್ ಭಾಸ್ಕರ್ ಸಂಸ್ಥೆ ನಡೆಸಿರೋದು ಒಂದರಲ್ಲೇ ಲೋಯರ್ ಸೈಡ್ ಕೆಳಗಡೆ ಇನ್ನು 300ಕ್ಕಿಂತ ಕಡಿಮೆ 300ಕ್ಕಿಂತ ಕಡಿಮೆ ಇರೋದು. ಹೌದು ಸರ್. ಯಾರದ್ರಲ್ಲೂ ಹೈಯರ್ ಸೈಡ್ ಮೇಲ್ಗಡೆ 400 ಇರ್ಬೋದು, 404 ಇರ್ಬೋದು, 3 ಇರ್ಬೋದು, 5 ಇರ್ಬೋದು. ಲೋಯರ್ ಸೈಡಲ್ಲಿ 300 ಕೆಳಕ್ಕೆ ಯಾರೂ ಹೋಗಿಲ್ಲ ಎಕ್ಸೆಪ್ಟ್ ಇವರೊಬ್ಬರು. ಓಕೆ, ಆ ಹೋಗಿರೋರು 273 ಕ್ರಾಸ್ ಮಾಡ್ತಿದ್ದಾರೆ. ಬಹುಮತ ಬರುತ್ತೆ ಅಂತ. ಸಿ ಟೆಕ್ನಿಕಲಿ 275 ದಾಟಿದ ನಂತರದ ಎಲ್ಲ ಸಂಖ್ಯೆಗಳು ನಾನೆಷ್ಟು ಶಕ್ತಿವಂತ, ನನ್ನ ಸರ್ಕಾರ ಎಷ್ಟು ಭದ್ರವಾಗಿದೆ ನೋಡಿ ಅಂತ ಹೇಳುವ ನಂಬರ್ಗಳದು. ಆ ಸರ್ಕಾರ ರಚನೆಗೆ ನಾನು ಕೂತ್ಕೊಳ್ಳಲ್ವಾ ಅನ್ನೋದನ್ನು ಇತ್ಯರ್ಥ ಮಾಡೋದು 270 ಚಿಲ್ಲರೆನೆ, 73 ಚಿಲ್ಲರೆನೆ. ಆ ನಂತರದ ಸ್ಥಾನಗಳೇನಿದೆ 300ಕ್ಕೆ ಹೋದ್ರೋ 325ಕ್ಕೆ ಹೋದ್ರೋ ನನ್ನ ಸರ್ಕಾರ ಭದ್ರವಾಗಿದೆ, 50 ಎಕ್ಸ್ಟ್ರಾ ಇದೆ, ಯಾರೂ ಅಳ್ಳಾಡ್ಸೋಕ್ಕಾಗಲ್ಲ ಅಂತಾನೋ, ಅಥವಾ ನಾನು ಜನರ ಪ್ರೀತಿಯನ್ನು ಈ ಪರಿಪ್ರಮಾಣದಲ್ಲಿ ಪಡೆದಿದ್ದೇನೆ ಅಂತಾನೋ ಆಗತ್ಯೇ ಹೊರತು ತಾಂತ್ರಿಕವಾಗಿ ನಂಬರ್ ಅಂತ ಬೇಕಾಗಿರೋದು ಒಂದು ಹೋಟೆಲ್ ಗೆದ್ರೂ ಗೆಲುವು ಅಂದಂಗೆ 275 ಅಷ್ಟೇ. ಆದರೆ ಸ್ಥಿರತೆಯ ವಿಚಾರಕ್ಕೆ ಬಂದಾಗ ಸರ್ಕಾರಕ್ಕೆ ಆ ಸಂಖ್ಯೆ ಆಗಿದ್ದರೆ ಸಮಸ್ಯೆ ಆಗುತ್ತೆ. ನಾಳೆ ಏನೋ ಒಂದು ಹೆಚ್ಚು ಕಡಿಮೆ ಆಯಿತು ಅಂದ್ರೂ ಸರ್ಕಾರ ಬಿದ್ದೋಗತ್ತಂತೆ ಅನ್ನೋದು, ಯಾರೋ ರಾಜೀನಾಮೆ ಕೊಟ್ಬಿಡ್ತಾರೆ ಕೋಪ ಮಾಡ್ಕೊಂಡು ಅಂತಂದರೆ ಸರ್ಕಾರ ಬಿದ್ದೋಗ್ಬಿಡುತ್ತೆ ಅನ್ನೋದು, ಈ ರೀತಿ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಅವರೊಬ್ಬರು 281ರಲ್ಲಿದ್ದಾರೆ, ಉಳಿದಂತೆ ನಥಿಂಗ್. ಯಾಕೆ ಹಾಗಾಗಬೇಕು? ಒಮ್ಮೆ ಆಯ್ಕೆ ಆದಮೇಲೆ ಆಗ್ಬೋದಲ್ಲ ಅಂದರೆ ಇಲ್ಲ. ನರಸಿಂಹರಾಯರ ಸರ್ಕಾರದಲ್ಲಿ ನಾವು ಇದನ್ನು ನೋಡಿದ್ವಿ. ಹೀಗಾಗಿದ್ದನ್ನು JMMನ ಮತಗಳನ್ನು ತೆಗೆದುಕೊಂಡ್ರು, ಎಳ್ಕೊಂಬಂದ್ರು ಒಂದಷ್ಟು ಜನನ್ನ ನಾವು ನೋಡಿದ್ವಿ. ರಾಜ್ಯಗಳ ಮಟ್ಟದಲ್ಲಂತೂ ನೋಡೇ ಇದ್ದೀವಿ ನಾವು, ಇದನ್ನು ನೋಡೇ ಇದ್ದೀವಿ. ಹಾಗಾಗಿ ಪ್ರಿಫರಬಲಿ ಒಂದು ದೊಡ್ಡ ದೇಶಕ್ಕೆ, ಭಾರತದಂಥ ದೇಶಕ್ಕೆ ಒಂದು ಸೇಫರ್ ಸೈಡಲ್ಲಿ ಯಾರು ಇದ್ಕೊಳ್ಳಿ,
ಸ್ಟೇಬಲ್ ಆಗಿರಬೇಕಪ್ಪ ಸರ್ಕಾರ ಅಂದರೆ 300+ ಇದ್ರೆ ಒಳ್ಳೇದು. ಬಟ್ ಎಕ್ಸಿಟ್ ಪೋಲ್ ಫೇಲ್ ಆಗಿರೋದು ಇದಾವಲ್ಲ ಸರ್. ಇಲ್ಲ ಅಂತೇನಿಲ್ಲ, ವಾಜಪೇಯಿ ಅವ್ರ ಟೈಮಲ್ಲೂ ಕೂಡ ಅವ್ರು ಮೆಜಾರಿಟಿ ಬರ್ತಾರೆ ಅಂತಂದಾಗ ಅದಾಗ್ಲಿನೂ ಇಲ್ಲ ಅವಾಗ. ಇಲ್ಲ ಅಂತ ನಾನು ಹೇಳೇ ಇಲ್ಲ. ಎಸ್, ಇದು ಪರಮ ಸತ್ಯವೆಂದು ಇದೇ ಶೀಟ್ಗೆ ಎಲೆಕ್ಷನ್ ಕಮಿಷನ್ ಸೈನ್ ಆಗ್ತಾರೆ ಅಂತ ನಾನು ಹೇಳೇ ಇಲ್ಲ. ಇಟ್ ಕ್ಯಾನ್ ಬಿ ಎನಿಥಿಂಗ್. ಎಸ್, ವಿ ಡೋಂಟ್ ನೋ. ಅದನ್ನ ನೋಡೋಣ ಈಗ 8:30 ಆದ್ಮೇಲೆ ಗೊತ್ತಾಗುತ್ತೆ. ಎಸ್ ಎಸ್, ಇನ್ನು ಡೆಲ್ಲಿಯಿಂದ ನಮ್ಮ ಸಹೋದ್ಯೋಗಿ ಶಬೀರ್ ಈಗ ನನ್ನೊಂದು ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಡೆಲ್ಲಿಯಿಂದ ಏನ್ ಲೆಕ್ಕಾಚಾರಗಳು ಸಿಗ್ತಾ ಇದೆ? ಓವರ್ ಆಲ್ ಆಗಿ ಕರ್ನಾಟಕದಂತೂ ಅಲ್ಲಲ್ಲಿ ಕೊಡ್ತಾ ಇದ್ದಾರೆ ನಮಗೆ. ಈಗ ಡೆಲ್ಲಿ ಓವರ್ ಆಲ್ ಆಗಿ ಭಾರತದ ಏನ್ ಲೆಕ್ಕಾಚಾರಗಳು? ಸಹಜವಾಗೇ ಈಗ ಏನು ಎಕ್ಸಿಟ್ ಪೋಲ್ಗಳು ಬಂದಿದ್ದಾವೆ, ಆ ಎಕ್ಸಿಟ್ ಪೋಲ್ಗಳ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದಾವೆ. ನಿನ್ನೆ ನಾವು ಶೇರ್ ಮಾರ್ಕೆಟ್ ಅನ್ನು ಕೂಡ ಗಮನಿಸ್ತಾ ಇದ್ವಿ, ಯಾವ ರೀತಿಯಾದಂತಹ ಬದಲಾವಣೆಗಳು ಕಾಣಿಸ್ತಾ ಇದಾವೆ ಅನ್ನುವಂಥದ್ದು. ಜನರ ಪಲ್ಸ್ ಕೂಡ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು, ಯಾವ ರೀತಿಯಾದಂತಹ ಫಲಿತಾಂಶ ಬರ್ಬೋದು ಅನ್ನುವಂಥದ್ದು. ಮುಖ್ಯವಾಗಿ ದೆಹಲಿಯಲ್ಲಿ 7 ಸ್ಥಾನಗಳು ಮಾತ್ರ ಇದ್ರೂ ಕೂಡ ಬಹಳಷ್ಟು ಪ್ರಮುಖವಾದಂತಹ ಕ್ಷೇತ್ರಗಳಾಗಿರುವಂಥದ್ದು. ಮತ್ತೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಯಾರೇ ಹೆಚ್ಚು ಸ್ಥಾನಗಳನ್ನು ಪಡೆದ್ರು ಕೂಡ ದೆಹಲಿಯಲ್ಲಿ ಯಾರು ಹೆಚ್ಚು ಸ್ಥಾನಗಳನ್ನು ಪಡೆದ್ರು ಅನ್ನುವಂಥದ್ದು ಕೂಡ ಮ್ಯಾಟರ್ ಆಗುತ್ತೆ. ಹೀಗಾಗಿ ಇಲ್ಲಿ ದೆಹಲಿಯಲ್ಲಿ ಈ ಬಾರಿ ಆಮ್ ಆದ್ಮಿ ಮತ್ತೆ ಕಾಂಗ್ರೆಸ್ ಹೊಂದಾಣಿಕೆ ಮಾಡಿಕೊಂಡಿದೆ. ಇದ್ರ ಜೊತೆಗೆ ಬಿಜೆಪಿಯನ್ನು ಎದುರಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಈ ಬಾರಿಯ ದೆಹಲಿ ಫಲಿತಾಂಶ ಹೇಗಿರುತ್ತೆ ಸರ್ಪ್ರೈಸ್. ಎರಡೂ ಪಾರ್ಟಿಗಳ ಆಫೀಸ್ ಕಚೇರಿಗೆ ಆಗ್ಲೇ ಕಾರ್ಯಕರ್ತರು ಬಂದು ಕೂತು ಬಿಟ್ಟಿದಾರ. ಹೌದು, ಈಗಾಗಲೇ ಕಾರ್ಯಕರ್ತರು ಜಮಾವಣೆ ಆಗ್ಲಿಕ್ಕೆ ಶುರು ಮಾಡಿದ್ದಾರೆ. ಮತ್ತೆ ಸಿಹಿ ಜೊತೆಗೆ ಕೂಡ ಅವರು ಬರ್ತಾ ಇರುವಂತದ್ದು. ಈಗಾಗಲೇ ಕಾಂಗ್ರೆಸ್ ಕಚೇರಿಯಲ್ಲೂ ಕೂಡ ಸಾಕಷ್ಟು ತಯಾರಿಯನ್ನ ಮಾಡ್ಕೊಳ್ಳಲಾಗಿದೆ. ಬಿಜೆಪಿ ಕಚೇರಿಯಲ್ಲಿ ಒಂದಿಷ್ಟು ಉತ್ಸಾಹ ಹೆಚ್ಚಿನ ಪ್ರಮಾಣದಲ್ಲೇ ಕಾಣಿಸ್ತಾ ಇದೆ. ಯಾಕೆಂದ್ರೆ ಈಗಾಗಲೇ ಎಕ್ಸಿಟ್ ಪೋಲ್ಗಳಲ್ಲಿ NDA ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥದ್ದು ಮತ್ತೆ ಸ್ಪಷ್ಟವಾದಂತಹ ಬಹುಮತ ತೋರಿಸಿರುವಂತಹ ಹಿನ್ನೆಲೆಯಲ್ಲಿ ದೇಶದ ಬೇರೆ ಬೇರೆ ಭಾಗಗಳಿಂದ, ಅಂದ್ರೆ ದೆಹಲಿಗೆ ಹತ್ರ ಇರುವಂತಹ ಎಲ್ಲಾ ಭಾಗಗಳಿಂದ ಈಗಾಗಲೇ ಏನು ಕಾರ್ಯಕರ್ತರು ಬರ್ತಾ ಇರುವಂತದ್ದು. ಒಮ್ಮೆ ಏನು ಕೌಂಟಿಂಗ್ ಶುರುವಾದ ತಕ್ಷಣ ಬೇಕಾದ್ರೆ ಸೆಲೆಬ್ರೇಟ್ ಮಾಡ್ಕೊಳ್ಳಿ, ನಾನು ಬೇಡ ಅಂದಿಲ್ಲ. ಎಲ್ಲ ಎಕ್ಸಿಟ್ ಪೋಲ್ಸ್ ಅಲ್ಲೂ ಗ್ಯಾಪ್ಸು ತುಂಬಾ ಜಾಸ್ತಿನೇ ಇದೆ. 10ರಲ್ಲೋ 12ರಲ್ಲೋ 16ರಲ್ಲೋ 26 ಎಕ್ಸಿಟ್ ಪೋಲ್ಗಳಲ್ಲೋ. ಆದರೂ ಕಾಂಗ್ರೆಸ್ನವ್ರದ್ದೊಂದು ಫಿಗರ್ 295 ಇಟ್ಕೊಂಡು ಕೂತಿದ್ದಾರೆ. ಅವ್ರ ಪ್ರಕಾರ ಈ 12 ಎಕ್ಸಿಟ್ ಪೋಲು ರಿವರ್ಸ್ ಆಗತ್ತೆ ಅಂತಾನ, ಅಥವಾ ಅವರ ಆತ್ಮವಿಶ್ವಾಸಕ್ಕೆ ಬೇರೆ ಏನಾದರೂ ಕಾರಣ ಇದೆಯೋ? ಸರ್, ಅವ್ರದ್ದೊಂದು ಇಂಟರ್ನಲ್ ಸರ್ವೆ, ಯಾವ ರಾಜ್ಯಗಳಲ್ಲಿ ನಾವು ಎಷ್ಟು ಸ್ಥಾನಗಳನ್ನ ಗೆಲ್ಲಬಹುದು ಅನ್ನುವಂತಹ ಲೆಕ್ಕಾಚಾರದ ಮೇಲೆ ಈ ಒಂದು ಅಂಕಿ ಸಂಖ್ಯೆಗಳನ್ನ ಕೊಡ್ತಾ ಇರುವಂತದ್ದು. ಎಕ್ಸಿಟ್ ಪೋಲ್ ಬಂದ ತಕ್ಷಣ ಎಲ್ಲಾ ನಾಯಕರು ಕೂಡ ಒಂದು ಸಭೆಯನ್ನ ನಡೆಸಿದ್ರು. ಕಾಂಗ್ರೆಸ್ನ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಎಲ್ಲಾ ಪ್ರದೇಶ ಕಾಂಗ್ರೆಸ್ ಕಮಿಟಿಗಳ ಅಧ್ಯಕ್ಷರ ಏನು ಒಂದು ವಿಡಿಯೋ ಕಾನ್ಫರೆನ್ಸ್ ಸಭೆಯನ್ನ ನಡೆಸಿದ್ರು. ಯಾವ್ಯಾವ ರಾಜ್ಯಗಳಲ್ಲಿ ಪರಿಸ್ಥಿತಿ ಏನಿದೆ, ಎಕ್ಸಿಟ್ ಪೋಲ್ ಏನೇ ಆಗಿದ್ರು ಕೂಡ ತಮ್ಮ ನಾಯಕರು ಏನು ಸಂಖ್ಯೆಗಳನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೆಚ್ಚಿಕೊಳ್ಳುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡಿತ್ತು. ಇದೇ ರೀತಿ ಬೇರೆ ಬೇರೆ ಇಂಡಿ ಒಕ್ಕೂಟದ ಮಿತ್ರ ಪಕ್ಷಗಳಿಂದವೆ, ಅವೆಲ್ಲವೂ ಕೂಡ ತನ್ನದೇ ಆದಂತ ನಂಬರ್ ಹೀಗಾಗಿ ಒಂದು ಟಾರ್ಗೆಟ್ ಅನ್ನ ಸೆಟ್ ಮಾಡ್ಕೊಂಡಿರುವಂತದ್ದು. ಇಷ್ಟು ಸಂಖ್ಯೆ ಈಗ ನಂಗೆ ಅರ್ಥ ಆಯ್ತು. ಈಗ ಎಕ್ಸಿಟ್ ಪೋಲ್ ನಲ್ಲಿ ಕರ್ನಾಟಕ ಉದಾಹರಣೆಗೆ ತಗೊಂಡ್ರೆ ಎಲ್ಲ ಎಕ್ಸಿಟ್ ಪೋಲ್ಗಳಲ್ಲೂ ಹೈಯೆಸ್ಟ್ ಇರೋಂಥದ್ದು 8. ಯಾವುದೇ ಎಕ್ಸಿಟ್ ಪೋಲ್ ತಗೊಳ್ಳಿ, ಅತಿ ಹೆಚ್ಚು ಅಂದ್ರೆ 8, ಅದರ ಮೇಲಿಲ್ಲ. ಆದರೆ ಶಿವಕುಮಾರ್ ಅವರ ಲೆಕ್ಕಾಚಾರದಲ್ಲಿ, KPCC ಅಧ್ಯಕ್ಷರ ಲೆಕ್ಕಾಚಾರದಲ್ಲಿ ಅದು 14-15ರಲ್ಲಿ. ಅಂದ್ರೆ ಈ ಸಂಖ್ಯೆ ಕೊಡುವಾಗ ಸಹಜವಾಗಿ KPCC ಅಧ್ಯಕ್ಷರು 14-15 ಕೊಟ್ಟಿರ್ತಾರೆ. ಅದರ ಆಧಾರದ ಮೇಲೆ ಕೇಂದ್ರದಲ್ಲಿ ವಿಶ್ವಾಸ. ಅಲ್ಲಿಗೆ ನಿಂದ ಎಷ್ಟಪ್ಪ ಅಂದ್ರೆ ನಂದು 14 ಕಡಿಮೆ ಇಲ್ಲ ಬರ್ಕೊಳ್ಳಿ ಎಂದಿರ್ತಾರೆ ಅಲ್ವಾ, ರಾಜ್ಯಗಳ ನಾಯಕರು ಕೊಟ್ಟಂತ. ಅದೇ ರೀತಿ SP ಮುಲಾಯಂ ಸಿಂಗ್ ಯಾದವ್ ಪುತ್ರ ಅಖಿಲೇಶ್, ಹೌ ಮಚ್ ಅಖಿಲೇಶ್ ಅಂತ ಯಾರು ಫೋನ್ ಮಾಡಿ ಕೇಳಿದ್ರೆ ನಂದು 25-30 ಮೋಸ ಇಲ್ಲ ಅಂತ ಹೇಳಿರ್ತಾರೆ ಅಂತ ಅಂದ್ಕೊಳ್ಳಿ. ಆ ನಂಬರ್ ಇಟ್ಕೊಂಡೇ ಇವ್ರು ಈ ನಂಬರ್ಗೆ ಅರೈವ್ ಆಗಿರ್ತಾರೆ. ಅದು ಯಾವುದೇ ರೀತಿಯ ಬೇರೆ ಸ್ಯಾಂಪಲ್ ಆಗಿದೆ ಅಂತಲ್ಲ, ಅನ್ಲೆಸ್ ಇವ್ರು ಲೋಕಲಿ ಸ್ಯಾಂಪಲ್ ಮಾಡ್ಕೊಂಡು ಏನಾದ್ರು ಸರ್ವೆ ಮಾಡಿದ್ರೆ ಗೊತ್ತಿಲ್ಲ ನನಗೆ. ಸ್ಟೇಟ್ ಅಲ್ಲಿ ಲೋಕಲ್ ಅಲ್ಲಿ ಮಾಡಿಸಿರ್ತಾರೆ, ನನಗೆ ಗೊತ್ತಿಲ್ಲ ಅದು. ಆಲ್ ರೈಟ್, ಲೆಟ್ ಅಸ್ ಸಿ ಅದು ಏನಾಗತ್ತೆ ನೋಡೋಣ. ನಿಮಗೂ ಇವತ್ತು ನಮಗೆ ಫಲಿತಾಂಶ ಬರುವವರೆಗೆ ನಮಗೆ ತುಂಬ ಕೆಲಸ ಇದ್ದಂಗಿದೆ ಇಲ್ಲಿ. ಆದರೆ ನಿಮಗೆ ಫಲಿತಾಂಶ ಬಂದ ಮೇಲೆ ಡೆಲ್ಲಿನಲ್ಲಿ ಕೆಲಸ ಸ್ಟಾರ್ಟ್ ಆಗೋಂಗಿದೆ ಅಲ್ಲಿ. ಯಾಕಂದರೆ ಅಲ್ಲಿ ಯಾರ್ಯಾರು ಯಾವ್ಯಾವ ರೀತಿಯ ಆಟಗಳನ್ನು ಆಡ್ತಾರೆ ಅಂತ ನಾವು ನೋಡಬಹುದು. BJP ಗೆದ್ದುಬಿಟ್ರೆ ದೊಡ್ಡ ಕೆಲಸ ಅಲ್ಲ, ಒಂದು ರೋಡ್ ಶೋ, ಒಂದು ಭಾಷಣ ಕವರ್ ಮಾಡಬೇಕಷ್ಟೇ ನೀವು. ಕಾಂಗ್ರೆಸ್ NDA ಗೆದ್ದುಬಿಟ್ರಂತೂ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. 27 ಪಕ್ಷ, 273 ನಾಯಕರು, ಎಲ್ಲರನ್ನೂ ಹ್ಯಾಂಡಲ್ ಮಾಡಬೇಕು, ನೋಡಬೇಕು. ಆಲ್ ರೈಟ್, ಲೆಟ್ ಅಸ್ ಸಿ ಏನಾಗುತ್ತೆ ದಿಲ್ಲಿನಲ್ಲಿ, ಅದನ್ನು ಆಮೇಲೆ ನೋಡೋಣ.